ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆನಂದ್ ಪಾಟೀಲ್ ಚಾನಲ್. ಈ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಾನು ಇವತ್ತು ಮಾಡ್ತಾ ಇರೋ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೂಡ ಮಾಡಿ. ಇದು ಒಳ್ಳೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ಒಂದು ಅನಲೈಸ್ ಮಾಡ್ತಾಯಿದ್ದೀವಿ, ಒಳ್ಳೆ ಸ್ಟಾಕ್ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಮ್ಮ ನೀವು ವಿಡಿಯೋ ಕೆಳಗಡೆ ಒಂದು ಪಕ್ಕದಲ್ಲಿ ಒಂದು ಯಾರೋ ಮಾರ್ಕ್ ಬರುತ್ತಲ್ವ, ಇಲ್ಲಿ ಹೋಗ್ಬಿಟ್ಟು ಒಂದು ಅಪ್ ಸ್ಟಾಕ್ ಲಿಂಕ್ ಕೂಡ ಕೊಟ್ಟಿದ್ದೀವಿ. ಈ ಲಿಂಕ್ ಮುಖಾಂತರ ನೀವು ಒಂದು ಡಿಮ್ಯಾಟ್ ಅಕೌಂಟ್ನ ನೀವು ಓಪನ್ ಮಾಡ್ಬೋದು. ಯಾರೆಲ್ಲ ಡಿಮ್ಯಾಟ್ ಅಕೌಂಟ್ ಈ ಲಿಂಕ್ ಥ್ರೂ ಓಪನ್ ಮಾಡ್ತಾರೆ, ಯಾಕಂದರೆ ನಾವು ಇಂಡಿಯನ್ಸು ಏನೂ ಲಾಭ ಇಲ್ಲ ಅಂದರೆ ಏನೂ ಮಾಡಲ್ಲ. ಈ ಲಿಂಕ್ ಮುಖಾಂತರ ಯಾರೆಲ್ಲ ಓಪನ್ ಮಾಡಿ ಅವ್ರ ಐಡಿನ ನನಗೆ ವಾಟ್ಸಪ್ ಮಾಡ್ತೀರ, ಅವ್ರಿಗೆ ನಾನು ಸಪ್ರೇಟಾಗಿ ಒಂದು ಸ್ಟಾಕ್ ರೆಕಮೆಂಡೇಷನ್ ಕೂಡ ಮಾಡ್ತೀನಿ ಸ್ನೇಹಿತರೆ. ಓಕೆ, ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ಸ್ಟಾಕ್ ಬಂದು ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಗ್ರೇವ್ಸ್ ಕಾಟನ್ ಅಂತ. ಯಾರಿಗೆಲ್ಲ ಒಂದು ಸ್ಟಾಕ್ ನೇಮ್ ಮಾತ್ರ ಬೇಕು ಅಂದರೆ ಇಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡಿ, ನೋಡೋಕೆ ಹೋಗಬೇಡಿ. ಇಲ್ಲ ಈ ಸ್ಟಾಕ್ ಏನು ಏನು ಗ್ರೋತ್ ಕೊಡುತ್ತೆ, ಏನು ಫ್ಯೂಚರು, ಪ್ರತಿಯೊಂದು ತಿಳ್ಕೊಬೇಕು, ಲಾಂಗ್ ಟೈಮು ಒಂದು ಹೋಲ್ಡ್ ಮಾಡಿ ಅದರಲ್ಲಿ ಒಳ್ಳೆ ಬೆನಿಫಿಟ್ ತೊಗೋಬೇಕಂದ್ರೆ ವಿಡಿಯೋನ ಕಂಟಿನ್ಯೂ ಮಾಡಿ. ಓಕೆ, ಈ ಒಂದು ಕಂಪ್ನಿ ಬಗ್ಗೆ ಹೇಳ್ಬೇಕಂತಂದರೆ, ನಿಮಗೆ ಎಲೆಕ್ಟ್ರಿಕ್ ಸ್ಕೂಟರು ಇವಾಗ ಒಂದು ಪವರ್ ಸೆಕ್ಟರ್ ಅನ್ನೋದು ತುಂಬ ಕನ್ವರ್ಟ್ ಆಗ್ತಾಯಿದೆ. ಎಲೆಕ್ಟ್ರಿಕ್ಗೆ ಡೀಸೆಲ್ ಮೇಲೆ ಪೆಟ್ರೋಲ್ ಮೇಲೆ ಒಂದು ನಿರ್ಭರತೆ ಅನ್ನೋ ಒಂದು ಕ್ಲೋಸ್ ಮಾಡೋದನ್ನು ಮುಗಿಸ್ಬೇಕು. ಬೇಡ, ನಮಗೆ ಸುಮಾರು ಇಂಪೋರ್ಟ್ ಆಗ್ತಾಯಿದೆ. ನಾವು ಅದನ್ನು ಎಲೆಕ್ಟ್ರಿಕ್ ಶಿಫ್ಟ್ ಆಗಬೇಕಂತ ಗೌರ್ಮೆಂಟ್ ತುಂಬ ಟ್ರೈ ಮಾಡ್ತಾಯಿದೆ. ಟಾರ್ಗೆಟ್ 2030 ಇಟ್ಟಿದ್ರು, ಇವಾಗ 27-28 ತೊಗೊಂಬಂದಿದ್ದಾರೆ. ಅದೇ ಥರ ನೀವು ನೋಡ್ಬೋದು, ನಿಮ್ಮ ಸಿಟೀಲಿ ಊರಲ್ಲಿ ಎಲೆಕ್ಟ್ರಿಕ್ ಆಟೋ ಬೈಕು ಸುಮಾರು ನಿಮ್ಮ ಕಣ್ಣೆದ್ರು ಓಡಾಡ್ತಾಯಿದೆ. ಎವ್ರಿ ಡೇ ಚೇಂಜ್ ಆಗ್ತಾಯಿದೆ. ಈ ಚೇಂಜಸಲ್ಲಿ ನಾವು ಲಾಭ ಪಡ್ಕೋಬೋದು. ಅದೇ ಥರ ನಾವು ಒಂದು ಟಾಟಾ ಪವರ್ ಬಗ್ಗೆನೂ ವಿಡಿಯೋ ಮಾಡಿದ್ವಿ, ಅದು ನೋಡ್ಬೇಕು. ಒಂದು ಕಾರ್ಡಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ನೋಡ್ಬೋದು. ಅದು ಪವರ್ ಆದರೆ ಇದನ್ನು ಒಂದು ಪವರ್ನ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಚಾರ್ಜ್ ಮಾಡೋದು. ಇವಿ ಬೈಕ್ಸು, ಆಟೋ ಇವ್ರದ್ದು ಇಂಜಿನ್ ಕೂಡ ಇದೆ. ಇಲ್ಲಿ ನೀವು ನೋಡ್ಬೋದು, ಜನ್ರೇಟ್ರು, ಇಂಜಿನು, ಅಗ್ರಿಕಲ್ಚರ್ ರಿಲೇಟೆಡು ಕೂಡ ಇದೆ. ಬೈಕ್, ಸೈಕಲ್ ಕೂಡ ಇದೆ ಸ್ನೇಹಿತರೆ. ಪ್ಲಸ್ ಇದು ಒಂದು ಎಂಪೈರ್ ಅನ್ನೋ ಒಂದು ಬೈಕ್ ಕಂಪ್ನಿ, ಅದು ಎಲೆಕ್ಟ್ರಿಕ್ ಬೈಕ್ ಮಾಡೋ ಕಂಪ್ನಿನ ಅಕ್ವೈರ್ ಕೂಡ ಮಾಡಿದೆ. ಒಂದು ಒಳ್ಳೆ ಸ್ಟಾಕು. ಯಾವ ಥರ ಅಂತಂದರೆ, ನಿಮ್ಗೆ ನನ್ನ ಟಾರ್ಗೆಟ್ ಅಂತೂ ಯಾವಾಗಲೂ ಗೊತ್ತಲ್ಲ, ನಿಮಗೆ ಡಬಲ್ ಇರುತ್ತೆ. ಈಗ ಆಲ್ರೆಡಿ ಡಬಲ್ ಆಗಿದೆ. ಡಬಲ್ ಮೇ ಬಿ ಒಂದು 70%ವರೆಗೂ ನಾನು ಆಲ್ರೆಡಿ ಇದನ್ನು ರಿಟರ್ನ್ ತೊಗೊಂಡಿದ್ದೀನಿ. ಅದು ಕೂಡ ಮುಂದೆ ನೋಡೋಣ, ಎಲ್ಲಿ ಎಂಟ್ರಿ ಆಗಿ ಎಷ್ಟು ಇನ್ಕಮ್ ತೊಗೊಂಡಿದ್ದೀನಿ. ಪ್ಲಸ್ ಇವಾಗಿನ ಪೊಸಿಷನಲ್ಲಿ ನೀವು ಕೂಡ ಎಂಟ್ರಿ ಆಗ್ಬೋದಾ, ಹೇಗೆ ಅಂತ ನೀವು ಕೂಡ ತಿಳ್ಕೊಬೋದು, ಏನು ಮಾಡ್ಬೋದು ಅಂತ. ನೀವು ಇನ್ನೂ ಡೀಪಾಗಿ ನೋಡಿ, ಇಲ್ಲಿ ಒಂದು ಬೋಟ್ ಬರುತ್ತಲ್ಲ, ಚಿಕ್ಕ ನದಿಲಿ ಬೋಟ್ ಬರುತ್ತಲ್ಲ, ಅದಕ್ಕೆ ಇಂಜಿನ್ ಕೂಡ ಇವರು ಮಾಡ್ತಾರೆ. ಒಂದು ತುಂಬ ಒಳ್ಳೆಯ ಒಂದು ಕಂಪನಿ ಸ್ನೇಹಿತರೆ. ನಾನು ಸುಮ್ಮನೆ ಗೊತ್ತಲ್ಲ ನಿಮಗೆ, ವೇಸ್ಟ್ ವಿಡಿಯೋಗಳೆಲ್ಲ ಮಾಡಲ್ಲ, ಸುಮ್ಮನೆ ಕತೆಗಳು ಹೇಳಲ್ಲ. ಓಕೆನಾ, ಆ ನ್ಯೂಸ್ ಈ ನ್ಯೂಸ್ ಅಂತ ವೇಸ್ಟ್ ಮಾತಾಡಲ್ಲ. ಡೈರೆಕ್ಟ್ ನಿಮಗೆ ಒಂದು ಯೂಸ್ ಆಗಬೇಕು. ನಾನು ಏನಾರು ಹೇಳಿದರೆ ಅದರಿಂದ ನೀವು ಬೆನಿಫಿಟ್ ಆಗಬೇಕು, ಅಷ್ಟು ಮಾತ್ರ ನಾನು ವಿಷಯನ ಹೇಳ್ತೀನಿ. ಅದಕ್ಕೆ ನನ್ನ ವಿಡಿಯೋ ಯಾವಾಗಲೂ ತುಂಬ ಇವಾಗ ಒಂದು ವಿಡಿಯೋ ಬರೋದು. ನಾನು ಆ ಥರ ಮಾಡಬೇಕಂದ್ರೆ ಡೈಲಿ ವಿಡಿಯೋ ಮಾಡ್ಬೋದು, ಬಟ್ ಪ್ರಯೋಜನ ಇಲ್ಲ. ನಿಮಗೆ ಯೂಸ್ಫುಲ್ ಆಗೋದು ಮಾತ್ರ ನಾನು ಒಂದು ವಿಡಿಯೋನ ಮಾಡ್ತೀನಿ. ನೆಕ್ಸ್ಟು ಈ ಒಂದು ಚಾರ್ಟ್ ನೋಡೋಣ. ನಿಮಗಂತೂ ಗೊತ್ತು, ನಾನು 90% ಟೆಕ್ನಿಕಲ್ ಮಾತ್ರ ನಾನು ಅನಲೈಸ್ ಮಾಡೋದು. ನೀವೊಂದು ಈ ಕಂಪ್ನಿ ಬಗ್ಗೆ ತಿಳ್ಕೊಂಡ್ರಲ್ಲ, ಇನ್ನೂ ಡೀಟೇಲ್ ತಿಳ್ಕೊಬೇಕಂದ್ರೆ ಇಲ್ಲಿದೆ gravescotton.com ಹೋಗ್ಬಿಟ್ಟು ಈ ಒಂದು ಕಂಪ್ನಿ ವೆಬ್ಸೈಟ್ಗೆ ಹೋಗಿ ಪ್ರತಿಯೊಂದು ಕೂಡ ನೀವು ನೋಡ್ಬೋದು. ತುಂಬ ಫಂಡಮೆಂಟಲ್ ನೋಡ್ಬೇಕಂದ್ರೆ ಈ ಫೈನಾನ್ಸಲ್ಲಿ ಹೋಗ್ಬಿಟ್ಟು ಬೇಕಾದ್ರೆ ನೀವು ನೋಡ್ಬೋದು. ಫೈನಾನ್ಷಿಯಲ್ ಹೋಗ್ಬಿಟ್ಟು ಆ್ಯನ್ಯುವಲ್ ಪ್ರೆಸೆಂಟೇಷನ್ ಇರುತ್ತೆ, ಆ್ಯನ್ಯುವಲ್ ರಿಪೋರ್ಟ್ ಇರುತ್ತೆ, ಅದು ಕೂಡ ನೀವು ನೋಡ್ಬೋದು. ನೆಕ್ಸ್ಟ್ ನಾವು ಚಾರ್ಟ್ ನೋಡೋಣ. ಇವತ್ತು ನಿಮ್ಗೆ ಸಿಂಪಲ್ ಸ್ನೇಹಿತರೆ, ಒಂದು LKG ಹುಡುಗರಿಗೆ ಹೇಳಿದ್ರು ಅರ್ಥ ಆಗುತ್ತೆ. ಆ ಥರ ಒಂದು ಸಿಂಪಲ್ ವೇಲಿ ಸ್ಟಾಕ್ನ ಯಾವ ಥರ ಎಂಟ್ರಿ ಆಗಬೇಕಂತ ನಾನು ನಿಮಗೆ ಹೇಳೋಕ್ಕೆ ಹೋಗ್ತಾಯಿದ್ದೀನಿ. ನೀವು ತಿಳ್ಕೊಳ್ಳಿ. ಸ್ಟಾಕ್ ಹೆಸರು ಒಂದೇ ಇಂಪಾರ್ಟೆಂಟ್ ಅಲ್ಲ, ನೀವು ಆ ಸ್ಟಾಕ್ ಅಪ್ ಆ್ಯಂಡ್ ಡೌನ್ಸ್ ತುಂಬ ಆಗ್ತಾ ಇರುತ್ತೆ. ಬಟ್ ನಿಮ್ಮ ಮೈಂಡಲ್ಲಿ ಒಂದು ಕ್ಲಿಯರಿಟಿ ಇರಬೇಕು. ಅಪ್ ಡೌನ್ ಎಷ್ಟೇ ಆದರೂ ಕೂಡ ಓಕೆ, ನಾನು ಏನು ಮಾಡಬೇಕು, ಏನು ಆ್ಯಕ್ಷನ್ ತೊಗೋಬೇಕಂತ ನಿಮಗೆ ಒಂದು ಅದ್ರ ಬಗ್ಗೆ ಮಾಹಿತಿ ಇರಬೇಕು. ಓಕೆ, ಹೆಂಗೆ ಅಂತಂದರೆ ಜಸ್ಟ್ ನೋಡಿ, ಒಂದೊಂದು ಲೈನ್ ಹಾಕ್ಕೊಂಡಿದ್ದೀನಿ ನಾನು. ಈ ಸ್ಟಾಕ್ ನೋಡಿ ನೀವು, ಇದು ಬಂದು ಡೈಲಿದು. ಈ ಸ್ಟಾಕ್ ನೋಡಿ, ಇಲ್ಲಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗ್ಬಿಟ್ಟು ಆಮೇಲೆ ಬ್ರೇಕೌಟ್ ಆಗಿದೆ. ಓಕೆನಾ, ಈ ಮೇಲೆ ಕೆಳಗಡೆ ಹಾಕ್ಬೇಕಂದ್ರೆ ಸಿಂಪಲ್ ನೀವೊಂದು ಲೈನ್ನ ಹಾಕೋಬೇಕು. ಇಲ್ಲಿ ಲೈನ್ ಹಾಕ್ಕೊಂಡಿದ್ದೀನಲ್ಲ ನಾನು ನಿಮಗೋಸ್ಕರ, ಇದು ಇನ್ನು ನಿಮಗೆ ಡಾರ್ಕ್ ಮಾಡ್ತೀನಿ. ಇದು ಒಂದು ಸೆಕೆಂಡ್. ಇಲ್ಲಿ ನೋಡಿ, ಈ ಲೈನು ಈ ಥರ ಒಂದು ಲೈನ್ ಹಾಕ್ಕೊಂಡು ಇಲ್ಲೊಂದು ಲೈನು, ಇದೇನಾಯಿತು, ನಿಮಗೊಂದು ಬಾಕ್ಸ್ ಆಯಿತು. ಇದು ಸಪೋರ್ಟು, ಇದು ರೆಸಿಸ್ಟೆನ್ಸ್. ಇಲ್ಲಿಂದ ಬಾಟಮು, ಇಲ್ಲಿ ಟಾಪು. ನೋಡಿ, ಒಂದು ಮ್ಯಾಕ್ಸಿಮಮ್ ಟಾಪ್ ತೊಗೊಳ್ಳಿ. ಮ್ಯಾಕ್ಸಿಮಮ್ ಟಾಪ್ ಇದು ಹೌದಲ್ವಾ, ಮ್ಯಾಕ್ಸಿಮಮ್ ಬಾಟಮ್ ಇದು. ಇದನ್ನು ಒಂದು ಲೈನ್, 2 ಲೈನ್ ಹಾಕ್ಕೊಂಡ್ರೆ ನೀವು ಅಬ್ಸರ್ವ್ ಮಾಡ್ತೀರಿ. ಜಸ್ಟ್ ಒಂದು 2 ಲೈನ್ ಹಾಕ್ಕೊಂಡು ನೀವು ಅಬ್ಸರ್ವ್ ಮಾಡ್ತಾರೆ ಸ್ಟಾಕ್ ಏನು ಮೂವ್ಮೆಂಟ್ ಆಗ್ತಾಯಿದೆ ಅಂತ. ಆ್ಯಕ್ಚುಲಿ ನಾನು ಎಂಟ್ರಿ ಎಲ್ಲಿ ಆಗಿದ್ದೀನಿ ಅಂದರೆ, ಎಕ್ಸಾಂಪಲ್ ನಿಮಗೆ ಹೇಳೋದು, ನಾನು ಇಲ್ಲಿ 150 ರೂಪೀಸ್ 151 ರೂಪೀಸ್ ಇಲ್ಲಿ ಎಂಟ್ರಿ ಆಗಿದ್ದೀನಿ ಸ್ನೇಹಿತರೆ. ಹೆಂಗೆ ಎಂಟ್ರಿ ಆಗಿದೆ ಅಂತಂದರೆ ನೋಡಿ, ಇಲ್ಲಿ ಸಿಂಪಲ್ಲು ಇದೊಂದು ಬಾಕ್ಸ್ ಹಾಕ್ಕೊಂಡಿದ್ದೀರಾ. ಈಗ ನೋಡಿ, ಇದು ಸ್ಟಾಕ್ ಬಂದು ಒಂದು ಲಾಸ್ಟ್ ಇಯರ್ ಮಾರ್ಚಿಂದ ನಿಂತ್ಕೊಂಡಿದೆ.
ಬಟ್ ನಾನು ಇಲ್ಲಿ ಎಂಟ್ರಿ ಆಗಲಿಲ್ಲ, ಇಲ್ಲಿ ಎಂಟ್ರಿ ಆಗಿಲ್ಲ, ಇಲ್ಲಿ ಎಂಟ್ರಿ, ಬಟ್ ಪರ್ಟಿಕ್ಯುಲರಾಗಿ ಇಲ್ಲಿ ಯಾಕೆ ಎಂಟ್ರಿ ಆದೆ ಅಂತಂದರೆ ಬಿಕಾಸ್ ಆಫ್ ವ್ಯಾಲ್ಯೂಮ್. ನೋಡಿ ಇಲ್ಲಿ ವ್ಯಾಲ್ಯೂಮ್ ಹೆಂಗೆ ಬರ್ತಾಯಿದೆ, ಹೌದಲ್ವಾ? ಅಬ್ಸರ್ವ್ ಮಾಡಿದ್ರೆ ವ್ಯಾಲ್ಯೂಮ್ ನೋಡಿ, ಇಲ್ಲಿ ನೋಡ್ಬೋದು ನೀವು, ವ್ಯಾಲ್ಯೂಮ್ ಇಲ್ಲಿ ಸ್ಟಾರ್ಟ್ ಆಯಿತು ಬರೋಕ್ಕೆ. ಆವಾಗ ನಿಮಗೆ ಒಂದೇನು ಅರ್ಥ ಆಯ್ತು ಅಂದರೆ ಇಲ್ಲಿ ವಿತ್ ವ್ಯಾಲ್ಯೂಮು ಮೋರೋಬೋಸು ಕ್ಯಾಂಡಲ್ ಇದು ಬಂದ್ಬಿಟ್ಟು ಮೋರೋಬೋಸ್ ಕ್ಯಾಂಡಲ್. ಈ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಈ ಕ್ಯಾಂಡಲ್ ಬಂದು ಹೆಸರು ಬಂದು ಮೋರೋಬೋಸೋ ಕ್ಯಾಂಡಲ್. ಈ ಮೋರೋಬೋಸೋ ಕ್ಯಾಂಡಲಲ್ಲಿ ವಿತ್ ವ್ಯಾಲ್ಯೂಮು ನಾನು 150 ರುಪೀಸ್ಗೆ ಮತ್ತು ನಮ್ಮ ಕ್ಲೈಂಟ್ ಕೂಡ ತುಂಬ ಜನಕ್ಕೆ ನಾನು ರೆಕಮೆಂಡ್ ಮಾಡಿದ್ದೀನಿ. ಒಳ್ಳೆ ರಿಟರ್ನ್ ತೊಗೊಂಡಿದ್ದಾರೆ. ನೀವೇ ಇಲ್ಲೇ ನೋಡ್ಬೋದು, 150 ರುಪೀಸ್ಗೆ ಎಂಟ್ರಿ ಆದರೆ ಇವಾಗ ಪ್ರೈಸ್ ಇನ್ನೂ ಮೇಲೆ ಹೋಗಿತ್ತು. ಪ್ರಾಫಿಟ್ ಬುಕ್ ಮಾಡೋರ ಮೇಲೆ ಮಾಡಿದ್ದಾರೆ. ಇವಾಗ ಇಲ್ಲಿ ಸ್ನೇಹಿತರೆ ಪ್ರೆಸೆಂಟ್ ಪ್ರೈಸ್ ಅಂದ್ರೂ ಕೂಡ 209 ರುಪೀಸ್ ಪ್ರಾಫಿಟಲ್ಲಿದ್ದಾರೆ. ಬಟ್ ಈ ಒಂದು ಕಂಪ್ನಿ ಫ್ಯೂಚರ್ ನೋಡಬೇಕು ಅಂದರೆ ನೀವು ತುಂಬ ಒಳ್ಳೆ ಫ್ಯೂಚರ್ ಇದೆ ಈ ಕಂಪ್ನೀಲಿ. ಯಾವ ಥರ ಅಂತಂದರೆ ನಿಮಗೆ ಈ ಒಂದು ಕಂಪ್ನಿ ತುಂಬ ಎಲೆಕ್ಟ್ರಿಕ್ ವೆಹಿಕಲ್ ಮಾಡ್ತಾ ಎಂಪೈರ್ ಅನ್ನೋದೊಂದು ಬ್ರ್ಯಾಂಡ್ ಇದೆ, ಆ ಕಂಪ್ನಿ ಕೂಡ ಅಕ್ವೈರ್ ಮಾಡಿದ್ದಾರೆ. ಓಕೆ, ಈ ಪ್ರೆಸೆಂಟ್ ಏನು ಮಾಡೋದಪ್ಪ, ಪ್ರೆಸೆಂಟ್ ಯಾವ ಥರ ನಾವು ಎಂಟ್ರಿ ಆಗ್ಬೋದು? ಓಕೆ, ನಾನೇನೋ ಎಂಟ್ರಿ ಆದೆ, ಇಷ್ಟು ಆಲ್ರೆಡಿ ಪ್ರಾಫಿಟಲ್ಲಿದ್ದೀನಿ, ಪ್ಲಸ್ ಇನ್ನೂ ಗ್ರೋತ್ ಆಗೋ ಒಂದು ಅರ್ಹತೆ ಈ ಕಂಪ್ನಿಗೆ ಇದೆಯಾ, ಸಾಧ್ಯತೆ ಇದೆಯಾ ಅಂತ ನೋಡೋಣ. ಇದೇ ಸ್ನೇಹಿತರೆ, ಖಂಡಿತ ಇದೆ. ನಿಮ್ಮ ಸ್ಟಾಪ್ ಲಾಸ್ನ 185 ಅಂದ್ಕೊಳ್ಳಿ, ಇದು ಲೈನ್ ಇದೆಯಲ್ಲ, ಇದೇ ಇವಾಗ ರೆಸಿಸ್ಟೆನ್ಸೇ ಒಂದು ಸ್ಟಾಪ್ ಲಾಸ್ ಆಗಿ ಕನ್ವರ್ಟ್ ಆಗುತ್ತೆ 185. ನೀವು ಇಷ್ಟು ತುಂಬ ಶಾರ್ಟ್ ಟೈಮ್ ನೋಡಿದ್ರೆ 195 ಕೂಡ ಈ ಒಂದು ಕ್ಯಾಂಡಲ್ ಇದೆ. ಈ ಕ್ಯಾಂಡಲ್ ಕೆಳಗಡೆ ಕೂಡ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಎಂಟ್ರಿ ಆಗ್ಬೋದು. ಈ ಕ್ಯಾಂಡಲ್ 195-96 ರುಪೀಸ್ಗೆ ಇದು ಒಂದು ಸ್ಟಾಪ್ ಲಾಸ್ನ ಅಂದ್ಕೊಂಡು ನೀವು ಎಂಟ್ರಿ ಆಗ್ಬೋದು. ಈ ಸ್ಟಾಕ್ ನನ್ನ ಒಂದು ಪ್ರಕಾರ ಡಬಲ್ ಆಗುತ್ತೆ. ನಿಮ್ಮ ಮೇ ಬಿ 6 ಮಂತ್ ಆಗ್ಬೋದು, 1 ಇಯರ್ ತೊಗೋಬೋದು, ಬಟ್ ಇನ್ನು 1 ವೀಕಲ್ಲೂ ಕೂಡ ಡಬಲ್ ಆಗ್ಬೋದು. ಬಟ್ ಟೈಮ್ ಯಾರು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ನಾನು ಇಲ್ಲಿ ಎಂಟ್ರಿ ಆಗಿ ಕೂತಿದ್ದೆ, ಜಸ್ಟ್ ನನಗೊಂದು 2 ಡೇಸಲ್ಲೇ ಕೂಡ ಸ್ಟಾಕ್ ಆಲ್ಮೋಸ್ಟ್ 150 ಅಂದರೆ 209, 60 ರುಪೀಸ್ ಆಲ್ಮೋಸ್ಟ್ ಐ ಕೂಡ ಹೋಗಿರೋ ಲೆಕ್ಕ ಹಾಕಿದ್ರೆ 100 ರುಪೀಸ್ ಮೇಲೆ ಒಂದು ರಿಟರ್ನ್ನ ಕೊಟ್ಟಿತ್ತು. ಈ ಒಳ್ಳೆಯ ಸ್ಟಾಕ್ ಇದೆ. ಎಲೆಕ್ಟ್ರಿಕ್ ಇವಾಗ ಸೆಕ್ಟರ್ ಇದೆ ಫ್ರೆಂಡ್ಸ್. ಇನ್ನೂ ಅಪ್ ಟು 10 ಇಯರ್ವರೆಗೂ ನೀವು ಆರಾಮಾಗಿ ಒಂದು ಪವರ್ ಎಲೆಕ್ಟ್ರಿಕ್ ಸೆಕ್ಟರು ಬೂಮಿಂಗಲ್ಲಿದೆ. ಈ ಒಂದು ಸ್ಟಾಕಲ್ಲಿ ಎಂಟ್ರಿ ಆಗ್ಬೋದು. ಈ ಒಂದು ಸ್ಟಾಕ್ ಅನಲೈಸ್ ಇಷ್ಟ ಆಗಿದ್ದರೆ ನಿಮಗೆ ಖಂಡಿತ ಒಂದು ಲೈಕ್ ಶೇರ್ನ ಮಾಡಿ. ಇನ್ನೊಂದು ಲಾಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟಾಕ್ ಮಾರ್ಕೆಟಲ್ಲಿ ನೀವು ಸ್ಟಿಲ್ಲಾಗಿ ಕಂಟಿನ್ಯೂ ಆಗಿ ಅಬ್ಸರ್ವೇಷನ್ ಮಾಡಿ ಇರಬೇಕು. ಸುಮ್ಮನೆ ಯಾರೋ ಹೇಳಿದ್ರು, ಯಾರೋ ಇಷ್ಟು ದುಡ್ಡು ಮಾಡಿದ್ದಾರೆ, ಅಷ್ಟು ದುಡ್ಡು ಮಾಡಿದ್ದಾರೆ ಅಂತ ಒಂದು 2 ದಿವಸಕ್ಕೋಸ್ಕರ ಬಂದರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ದುಡ್ಡು ಕೊಡೋಲ್ಲ ಸ್ನೇಹಿತರೆ. ಟೆಂಪ್ರರಿ ಇಲ್ಲ. ಇಲ್ಲಿ ಪೇಷನ್ಸಿಂದ ನೀವು ಅಬ್ಸರ್ವ್ ಮಾಡಿ ಇದ್ದರೆ ಮಾತ್ರ ದುಡ್ಡು ಮಾಡೋಕ್ಕಾಗೋದು. ಯಾಕಂದರೆ ಲಾಕ್ಡೌನಲ್ಲಿ 40,000 50,000 ಎಷ್ಟೋ ಲಕ್ಷ ಡಿಮ್ಯಾಟ್ ಅಕೌಂಟ್ ಓಪನ್ ಆಗಿದೆ. ಬಟ್ ಅದರಲ್ಲಿ ಎಷ್ಟು ಜನ ಉಳಿದಿದ್ದಾರೋ, ಎಷ್ಟು ಜನ ಹೋಗಿದ್ದಾರೋ ಗೊತ್ತಿಲ್ಲ. ಇನ್ವೆಸ್ಟ್ಮೆಂಟ್ ಅನ್ನೋದು ತುಂಬ ಪೇಷನ್ಸ್ ಇರಬೇಕು. ಪೇಷನ್ಸಿಂದ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾತ್ರ ದುಡ್ಡು ಮಾಡೋಕ್ಕಾಗೋದು. 1,000 ರೂಪಾಯಿ 2,000 ಕೋಟಿ ಮಾಡೋದು ಅದು ಸಾಧ್ಯ ಇಲ್ಲ. ಸುಮ್ಮನೆ ನಿಮ್ಮನ್ನು ಯಾರೋ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ಅವರು ವಿಡಿಯೋ ನೋಡಲಿ ಅಂತ ಕೂಡ ಹೇಳ್ತಾ ಇದ್ದಾರೆ ಹೊರತು ಅದು ಪ್ರಾಕ್ಟಿಕಲ್ ಅಲ್ಲ. ಅದನ್ನೆಲ್ಲ ನಂಬ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಿ ದುಡ್ಡಿದ್ದರೆ ಮಾತ್ರ ದುಡ್ಡು ಮಾಡೋಕ್ಕಾಗೋದು. ದುಡ್ಡಿಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಅಟ್ರಾಕ್ಷನ್ ಮಾತಿಗೆ ಮರಳಾಗೋಕೆ ಹೋಗಬೇಡಿ. ಒಂದು ತಿಂಗಳಿಗೆ ಕಮಿಟ್ಮೆಂಟ್, ನೀವು 1,000 ಹಾಕ್ತಿರೋ 2,000 ಹಾಕ್ತಿರೋ ಕಮಿಟ್ಮೆಂಟ್ ಪ್ರಕಾರ ಇನ್ವೆಸ್ಟ್ಮೆಂಟ್ ಮಾಡಿ. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾತ್ರ ರಿಟರ್ನ್ ತೊಗೊಳಕ್ಕಾಗೋದು. ಈ ಮಾತನ್ನು ಮರಿಬೇಡಿ. ನನಗೆ ಯಾಕೆ ಇವತ್ತು ಹೇಳ್ಬೇಕನ್ನಿಸ್ತು ಈ ಮಾತು ಹೇಳಿದ್ದೀನಿ. ಪ್ಲಸ್ ಇನ್ನೊಂದೇನೆಂದರೆ, ಮಾರ್ಕೆಟ್ ಬಿತ್ತು, ಭಯ ಬಿದ್ಕೊಂಡು ಹೋಗೋಕ್ಕೆ ಹೋಗಬೇಡಿ. ನೀವು ಎಲ್ಲರೂ ಭಯ ಬಿದ್ದಾಗ ಮಾತ್ರ ನಾವು ಆಸೆ ಬೀಳಬೇಕಂತೆ. ವಾರನ್ ಬಫೆಟ್ ಅವ್ರು ಹೇಳೋ ಥರ ಎಲ್ಲರೂ ಭಯದಲ್ಲಿರ್ಬೇಕಾದ್ರೆ ನಾವು ಖರೀದಿ ಮಾಡಬೇಕು. 2022 ಒಳ್ಳೆ ಇಯರು ಸ್ಟಾಕ್ ಮಾರ್ಕೆಟ್ಗೆ. ನಿಮ್ಮ ಸ್ಟಾಕ್ ಡಬಲ್ ಆಗುತ್ತೋ, 5 ಪಟ್ಟಾಗುತ್ತೋ, 4 ಪಟ್ಟಾಗುತ್ತೋ, ಅದನ್ನು ನಿಮ್ಗೆ ಓಪನ್ ಆಗಿ ಹೇಳೋಕ್ಕಾಗಲ್ಲ. ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ, ನನ್ನ ಒಂದು ಅನಲೈಸ್ ಪ್ರಕಾರ. ಓಕೆ, ನಮ್ಮ ಚಾನಲ್ ಜೊತೆ ಕಾಂಟ್ಯಾಕ್ಟಲ್ಲಿರಿ, ರೆಗ್ಯುಲರಾಗಿ ವಾಚ್ ಮಾಡಿ. ಪ್ರತಿಯೊಂದು ವಿಷಯ ತೀರಾ ನಿಮ್ಮ ಮಾರ್ಕೆಟ್ ಅಷ್ಟು ತುಂಬ ಪ್ರಾಬ್ಲಮಲ್ಲಿದ್ದರೆ, ಬೀಳ್ತಾಯಿದ್ರೆ ನಾನು ಖಂಡಿತ ಬಂದು ಒಂದು ವಿಡಿಯೋ ಮಾಡಿ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಭಯ ಬೀಳಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್ ನಾವು ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು.